ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ನಮ್ಮ ಕೊಡಗಿನ ತಿತ್ತಿಮತ್ತಿ ಭಾಗ, ನೋಕೆ ಆಗಿರ್ಬೋದು, ದೇವರಪುರ, ದೇವಮಚ್ಚಿ, ಹಾಗೆಯೇ ಸಾವಿರ ಬಟ್ಟಿ, ಈ ಜಾಗಗಳಲ್ಲಿ ಕಾಡಾನೆಗಳಿಗೆ ರೇಡಿಯೋ ಕಲರ್ ಅಳವಡಿಸುವಂಥ ಕೆಲಸಗಳು ನಡೀತಾ ಇದ್ದವು. ನೆನ್ನೆ ಸುರಾದ ಕಾರ್ಯಾಚರಣೆ ಇಂದು ಅಂತ್ಯವಾಯಿತು. ಏನೆಲ್ಲ ಆಯಿತು, ಯಾವ ಆನೆಗಳೆಲ್ಲ ಭಾಗವಹಿಸುತ್ತೆಲ್ಲ ತಿಳಿಸಿಕೊಡ್ತೀನಿ. ನೆನ್ನೆಯ ಕಾರ್ಯಾಚರಣೆಯಲ್ಲಿ ಸುಗ್ರೀವ, ಹರ್ಷ, ಹಾಗೆಯೇ ಏಕಲವ್ಯ ಮತ್ತು ರೋಹಿತ ಭಾಗಿಯಾಗಿದ್ದವು. ನಿನ್ನೆ ದಿನ ನಾಯಕತ್ವವನ್ನು ಡಾಕ್ಟರ್ ರಮೇಶ್ ಅವರು ವಹಿಸಿಕೊಂಡಿದ್ದರು. ಇವತ್ತು ರಜೆ ಮೇಲೆ ಇರೋದರಿಂದ ಇವತ್ತಿನ ಕಾರ್ಯಾಚರಣೆ ಬಂದಿಲ್ಲ. ನಿನ್ನೆ ಡಾಕ್ಟರ್ ರಮೇಶ್ ಅವರು ಏನು ನಮ್ಮ ಕಾಡಾನೆಯಾದಂಥ ಅಯ್ಯಪ್ಪನಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ರು. ನೆನ್ನೆ ಅಯ್ಯಪ್ಪನ ಹಿಸ್ಟ್ರಿ ಬಂದು ವೀರನ ಹೊಸಳಿ ಭಾಗದ ಆನೆ. ಈ ಆನೆಯನ್ನು 2021ರಲ್ಲಿ ಸೆರೆ ಹಿಡಿದು ಅವಾಗಲೂ ಡಾಕ್ಟರ್ ರಮೇಶ್ ಅವರೇ ಇದಕ್ಕೆ ರೇಡಿಯೋ ಕಾಲರನ್ನು ಅಳವಡಿಸಿದ್ದರು. ಒಂದು ಸ್ವಲ್ಪ ವರ್ಷಗಳ ನಂತರ ರೇಡಿಯೋ ಕಾಲರ್ ಬಿದ್ದು ಹೋಗುತ್ತೆ. ಅಯ್ಯಪ್ಪನ ಬೆಳೆಗಳ ಮೇಲೆ ದಾಳಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಜನರಿಗೆ ಮಾಹಿತಿಗಾಗಿ ಮತ್ತು ಒತ್ತಾಯದ ಮೇರೆಗೆ ಅಯ್ಯಪ್ಪನಿಗೆ ಮರು ರೇಡಿಯೋ ಕಾಲರ್ ಅಳವಡಿಕೆ ನಡೆಸಿದ್ದಾರೆ. ಅಯ್ಯಪ್ಪ ತುಂಬ ಮುಗ್ಧ ಒಂದು ಆನೆ. ಇಲ್ಲಿವರೆಗೆ ಯಾವುದೇ ಮಾನವರ ಮೇಲೆ ಹತ್ಯೆ ಆಗಲಿ ಅಂತ ಆ ಥರದ ಘಟನೆಗಳೇನು ನಡೆದಿಲ್ಲ. ಆದರೆ ಆನೆಗಳ ಮೇಲೆ, ಸಾಕಾನೆಗಳ ಮೇಲೆ ದಾಳಿ ಮಾಡಿದೆ. ಭೀಮನಿಗೂ ದಾಳಿ ಮಾಡಿತ್ತು 2016ರಲ್ಲಿ. ಅದೇ ರೀತಿ 2021ರಲ್ಲಿ ನಮ್ಮ ಗೋಪಾಲಸ್ವಾಮಿ ಮೇಲೆ ಭೀಕರವಾಗಿ ದಾಳಿ ಮಾಡಿ ಗೋಪಾಲಸ್ವಾಮಿಯ ಸಾವಿಗೂ ಕಾರಣನಾಗ್ತಾನೆ. ಅದಕ್ಕೂ ಮೊದಲು ಹೇಗೂ ಭೀಮ 2016ರ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಭೀಮ ಉಳಿದುಕೊಳ್ತಾನೆ. ಅದರಿಂದ ಅಯ್ಯಪ್ಪನಿಗೆ ಇನ್ನೇನು ಸ್ವಲ್ಪ ದಿವಸಗಳು ಹೋದರೆ ಮದ ಸ್ಟಾರ್ಟ್ ಆಗುವಂಥ ಸಮಯ. ಅದನ್ನೆಲ್ಲ ಅರಿತು ಇಲಾಖೆಯವರು ಅಯ್ಯಪ್ಪನ ಸೆರೆ ಹಿಡಿದು ಅಯ್ಯಪ್ಪನಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ದಾರೆ. ಅದೇ ರೀತಿ ಮತ್ತೊಂದು ಆನೆ ಅಂತ ಹೇಳಿದ್ರೆ ಹೆಣ್ಣಾನೆಗೆ ರೇಡಿಯೋ ಕಾಲರ್ ಅಳವಡಿಸಿದ್ದಾರೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಮುಜೀಬ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತು. ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮುಜೀಬ್ ಸರ್ ಅವರು ಮಾಡಿ ಮುಗಿಸಿಕೊಟ್ರು. ಇದರಲ್ಲಿ ಬಂದು ಭಾಗವಹಿಸಿದಂಥ ಸ್ಟಾಫ್ಸ್ ಬಂದು ನಮ್ಮ ACF ಆದಂಥ ಜಗನ್ನಾಥ್ ಹಾಗೂ ಮಂಜುನಾಥ್, ಅದೇ ರೀತಿ ಫ್ರಂಟ್ಲೈನ್ ವಾರಿಯರ್ಸ್ ಅಂತಲೇ ಹೇಳ್ಬೋದು. ಮತ್ತಿಗೂಡಿನ RRT ತಂಡದ ಮತ್ತು ETF ತಂಡದ ಲೀಡರ್ ಆದಂಥ ದೇವರಾಜ್ ಅವರು, ಭರತ್ ಅವರು, ಪ್ರಸನ್ನ ಅವರು, ಭಾರಿ ಚೆನ್ನಾಗಿ ಟ್ರ್ಯಾಕಿಂಗ್ ಟೀಮನ್ನು ಹೊಂದಿದಂಥವರು. ತುಂಬ ಚೆನ್ನಾಗಿ ಆನೆಗಳನ್ನ ಯಶಸ್ವಿಯಾಗಿ ಟ್ರ್ಯಾಕ್ ಮಾಡಿಕೊಟ್ಟು ಬಂದು ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿ ಎಲ್ಲ ಕೆಲಸವನ್ನು ಮುಗಿಸಿಕೊಟ್ಟಿದ್ದಾರೆ. ಈ ತಂಡ ಭಾರಿ ಉತ್ತಮವಾಗಿ ಕೆಲಸ ಮಾಡ್ತಿದೆ. ಜನರ ಎಲ್ಲಿಂದ ದೂರವಾಣಿ ಕರೆ ಬಂದರೂ ಸಹ ಅವರು ಅತಿ ಚುರುಕಾಗಿ ಹೋಗಿ ರಾತ್ರಿ ಆದರೂ ಸರಿ, ಹಗಲಾದರೂ ಸರಿ, ಯಾವುದೇ ಸಮಯ ಇದ್ದರೂ ಸರಿ ಭಾರಿ ಚುರುಕಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಗ್ರಾಮಸ್ಥರಿಗೂ ಇವರ ಮೇಲೆ ಹೆಚ್ಚಿನ ನಂಬಿಕೆ ಮತ್ತು ಒಂದು ತುಂಬ ಗೌರವಯುತವಾದ ಭರವಸೆ ಇದೆ. ಮತ್ತು ಹಾಗೆಯೇ ನಮ್ಮ ಮತ್ತಿಗೂಡು ಭಾಗದ ರೇಂಜರ್ ಆದಂಥ ದೇವರಾಜ್ ಅವರು, ತಿತ್ತಿಮತ್ತಿ ಭಾಗದ ರೇಂಜರ್ ಆದಂಥ ಗಂಗಾಧರರವರು, ಹಾಗೆ ಡಾಕ್ಟರ್ ಮುಜೀಬ್, ನಮ್ಮ DRF ಶಾರ್ಪ್ ಶೂಟರ್ ದುಬಾರೆಯ ರಂಜನ್ ಅವರು, ಹಾಗೆ ಸುಗ್ರೀವ ಆನೆ ಮತ್ತು ತಂಡ, ಅದೇ ರೀತಿ ಏಕಲವ್ಯ ಮತ್ತು ತಂಡ, ಭೀಮನಕಟ್ಟೆಯಿಂದ ನಮ್ಮ ಏನು ಗಣೇಶ ಮರಿಯನ್ನು ಸಹ ತಂದಿದ್ದರು. ಇವತ್ತು ಹರ್ಷನಿಗೆ ಮದ ಬಂದ ಕಾರಣ ಹರ್ಷನನ್ನು ವಾಪಸ್ ದುಬಾರೆ ಕಳಿಸಿದ್ದಾರೆ. ನಮ್ಮ ಗಣೇಶನನ್ನು ಕರ್ಕೊಬಂದು ಕಾರ್ಯಾಚರಣೆ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಅದೇ ರೀತಿ ರೋಹಿತನನ್ನು ಕರೆದುಕೊಂಡು ನೆನ್ನೆನೂ ಬಂದಿತ್ತು, ರೋಹಿತ ಇವತ್ತು ಬಂದಿತ್ತು. ಇವತ್ತು ಕ್ಯಾಪ್ಟನ್ಸಿ ಬಂದು ನಮ್ಮ ಸುಗ್ರೀವ ಮಾಡಿದ್ದಾನೆ. ಸುಗ್ರೀವನಿಂದ ಜೊತೆಗೆ ಸಾಥ್ ಕೊಟ್ಟಂತ ಆನೆ ಅಂತ ಹೇಳಿದ್ರೆ ರೋಹಿತ. ಇವರಿಬ್ಬರಲ್ಲಿ ನಿಂತು ನೆನ್ನೆನೂ ಸಹ ಇದೇ ರೀತಿ ಕಾರ್ಯಾಚರಣೆ ಮಾಡಿದರು. ತುಂಬ ಖುಷಿಯಾಗುತ್ತೆ. ಈ ಥರ ಆನೆಗಳನ್ನ, ಪ್ರತಿಯೊಂದು ಆನೆಗಳನ್ನ ಬಳಸ್ಕೊತಾ ಇದ್ದಾರೆ. ಈಗ ಒಂದೊಂದು ಆನೆಗಳಿಗೂ ವಿಶ್ರಾಂತಿ ಇದೆ. ಎಲ್ಲ ಆನೆಗಳಿಗೆ ಕುಮ್ಕಿ ಕಾರ್ಯಾಚರಣೆಗೆ ತಯಾರಾಗ್ತಿದ್ದಾವೆ. ಇದೊಂದು ವಿಚಾರವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ತುಂಬ ಇಷ್ಟಪಡಬೇಕಾದ ಸಂಗತಿ. ಯಾಕೆಂದರೆ ಹಲವು ವರ್ಷಗಳಿಂದ ಆನೆಗಳನ್ನು ಬಳಸದೆ ಕಟ್ಟಾಕಿದ ಜಾಗದಲ್ಲಿ ಇಲ್ಲ ಕಾರ್ಯಾಚರಣೆ ಮಾಡದೆ ಸೋಂಬೇರಿ ಬಿದ್ದೋಗಿದ್ದವು. ಈಗ ಪ್ರತಿಯೊಂದು ಆನೆಗಳನ್ನ ಬಳಸ್ತಾ ಇರೋದ್ರಿಂದ ಅವುಗಳಿಗೂ ಒಂದು
ಒಂದು ದೇಹಕ್ಕೆ ಒಂದು ವ್ಯಾಯಾಮ ಥರದಾಗುತ್ತೆ, ಒಂದು ಜಾಗಕ್ಕೆ ಹೋದಾಗೂ ಆಗುತ್ತೆ. ಯಾಕೆಂತೇಳಿದ್ರೆ ಅದರ ಸರಹದ್ದಿನಲ್ಲಿ ಇದು ಅದಕ್ಕೂ ಬೇಜಾರಾಗುತ್ತೆ. ಇದರಿಂದ ಏನು ಪ್ರಯೋಜನ ಅಂತೇಳಿದ್ರೆ ಆನೆ ತನ್ನ ಮಾನಸಿಕ ಸೀಮಿತನ ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ಥರ ಜಾಗಕ್ಕೆಲ್ಲ ಹೊಸ ಜಾಗಕ್ಕೆಲ್ಲ ಕರ್ಕೊಂಬಂದಾಗ ಅವುಗಳ ಮನಸ್ಸು ತುಂಬ ಹಗುರವಾಗಿರ್ತದೆ. ಎಲ್ಲ ಆನೆಗಳನ್ನ ಭೇಟಿ ಆಗ್ತವೆ, ಕಾಡಾನೆಗಳೊಟ್ಟಿಗೂ ಸಂಪರ್ಕ ನಡೀತದೆ. ಅಲ್ಲಿ ಎಲ್ಲ ಸಂಪರ್ಕ ನಡೆದ ಕಮ್ಯುನಿಕೇಷನ್ ಇರುತ್ತೆ. ಅವಕ್ಕೆ ತುಂಬ ಖುಷಿಯಾಗುತ್ತೆ ಬಂದಾಗ. ಹೊಸ ಜಾಗ, ಹೊಸ ಹುಮ್ಮಸ್ಸು, ಜನಗಳನ್ನ ನೋಡೋದು, ಲಾರಿಗೆ ಹತ್ತುವಂಥದ್ದಾಗಲಿ, ಸಾರ್ವಜನಿಕರಿಂದ ಕೆಲವೊಂದು ಆನೆಗಳು ಬೆಳಕಿಗೆ ಬರದೇ ಇದ್ದಾಗ ಜನರ ಗುಂಪು ಕೂಡಿದಾಗ ತುಂಬ ಭಯ ಪಡೋದು. ಅದೇ ರೀತಿ ನಮ್ಮ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಯೋಗಿಯವರು ನಿಮಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ನಮ್ಮ ಮತ್ತಿಗೂಡು ಕ್ಯಾಂಪಿನಲ್ಲಿ ಇವರು ಚಾಲಕರಾಗಿದ್ದೆ, ಲಾರಿ ಚಾಲಕರು. ಭಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ನಾವು ನೋಡಿದ್ದೇವೆ. ಬಂದು ಲಾರಿ ಓಡಿಸಿ ಸುಮಾರು ಚಾಲಕರಲ್ಲಿ ಹಾಕಿ ಕೂತ್ಕೊಂಡ್ರು ಯೋಗಿ, ಈ ಶಿವು ಇವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯೋಗಿ ಬಂದು ಕಾರ್ಯಾಚರಣೆ ಮಾಡೋ ಪ್ರತಿ ಜಾಗಕ್ಕೂ ಒಂದು ಆನೆಯನ್ನು ಕಟ್ಟೋದಾಗಲಿ, ಕಟ್ಟಿ ಎಳೆಯುವ ಜಾಗಕ್ಕಾಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ, ಪ್ರತಿಯೊಂದನ್ನು ಅತಿ ಬೇಗವಾಗಿ ಆನೆಗಳನ್ನ ತಲುಪಿಸುವಂಥ ಕೆಲಸವಾಗಲಿ ತುಂಬ ಚುರುಕಾಗಿ ಮಾಡ್ತಾರೆ. ಯಾಕೆಂತಂದರೆ ಪ್ರತಿ ವಿಡಿಯೋದಲ್ಲಿ ಯೋಗಿಯ ಬಗ್ಗೆ ಯಾರಿಗೂ ನೆನಪಿರಲ್ಲ. ಆ ಥರ ಅವರದ್ದು ಸುಮಾರು ಒಂದು 9-10 ವರ್ಷಗಳ ಅನುಭವ ಆನೆ ಕಾರ್ಯಾಚರಣೆಯಲ್ಲಿ. ಹಾಗೆಯೇ ತುಂಬ ಚೆನ್ನಾಗಿ ಗ್ರಾಮಸ್ಥರು ಸಹ ತುಂಬ ಸಾಥ್ ಕೊಟ್ಟರು. ಅದೇ ರೀತಿ ಡ್ರೋನ್ ತಂಡ, ವಿಶೇಷವಾಗಿ ಡ್ರೋನ್ ತಂಡವೂ ಇತ್ತು. ಅದರಲ್ಲಿ ಇಲಾಖೆಯ ಡ್ರೋನ್ ತಂಡವೂ ಇತ್ತು. ಹೊರಗಿನಿಂದ ಒಂದು ಡ್ರೋನ್ ತಂಡವೂ ಬಂದಿತ್ತು, ತಮ್ಮಯ್ಯ ಅಂತೇಳಿ. ಅವರ ತಂಡವು ಸಹ ತುಂಬ ಯಶಸ್ವಿಯಾಗಿ ಆನೆಗಳನ್ನ ಟ್ರ್ಯಾಕ್ ಮಾಡಿ ಕೊಡೋದರಲ್ಲಿ ಪ್ರತಿಯೊಂದು ವಿಭಾಗಗಳಲ್ಲೂ ತುಂಬ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ಥರ ಯಶಸ್ವಿ ಕಾರ್ಯಾಚರಣೆಗಳನ್ನು ಮಾಡಿಕೊಂಡು, ಅದೇ ರೀತಿ ನಮ್ಮ ಮತ್ತಿಗೂಡು ಅಂತಲ್ಲ ಎಲ್ಲ ಕ್ಯಾಂಪ್ಗಳಿಗೆ ಹೆಸರು ತರುವಂಥದ್ದು ಆಗಬೇಕು. ಎಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಈಗ ನೋಡಿ ಎಷ್ಟು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಇಲ್ಲಿ ಗ್ರಾಮಸ್ಥರು ಎಲ್ಲಿ ನೆನ್ನೆ ಬಂದ ಡಾಕ್ಟ್ರ್ ಕಾಣೋದಿಲ್ಲ, ಇವತ್ತಕ್ಕೆ ಬಂದಿಲ್ಲ ಅಂತ ಕೇಳಿದರು. ಇವಾಗ ರಜೆ ಮೇಲೆ ಹೋಗಿದ್ದಾರೆ ಅಂತ ಹೇಳಿದರು. ಯಾವ ಡಾಕ್ಟ್ರ್ ಅಂತಂದರೆ ರಮೇಶ್ ಡಾಕ್ಟ್ರ್, ಅವ್ರನ್ನ ಕೇಳ್ತಾಯಿದ್ರು. ನಮ್ಮ ಹುಡುಗರು ನಾವು ಸ್ವಲ್ಪ ಯೂಟ್ಯೂಬೆಲ್ಲ ಚಾನಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರೋದ್ರಿಂದ ಎಲ್ಲಿ ಡಾಕ್ಟ್ರ್ ಬಂದಿಲ್ಲಲ್ಲ, ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರು. ಇಲ್ಲ, ರಜೆ ಮೇಲೆ ಹೋಗಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಅದೇ ರೀತಿ ತಿಳಿಸಿದೆ ಅವರಿಗೆ. ಏನೇ ಆಗಲಿ, ಇದೇ ಥರ ಇನ್ನು ಮುಂದೇನು ಕರ್ನಾಟಕದ ಮೂಲೆಗಳು ಇದೇ ಥರ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿಕೊಂಡು ಬರಲಿ. ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಮುಂದೇನೂ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗಲಿ. ಯಾರು ತಪ್ಪು ಇಲಾಖೆಯವರ ಕಡೆಯಿಂದ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಸಾರ್ವಜನಿಕರಿಂದ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಅದನ್ನೇ ವೈಷಮ್ಯವಾಗಿ ಮುಂದುವರಿಸ್ಕೊಂಡು ಹೋಗಿ ಎಲ್ಲರಿಗೆ ತೊಂದರೆ ಮಾಡುವಂಥದ್ದು ಇರಬಾರ್ದು. ಅದೇನೋ ಆಗುತ್ತೆ. ಎಲ್ಲ ದಿನವೂ ಸಂಡೇ ಆಗಿರೋದಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.